ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಪ್ರೇಮ ಕಾವ್ಯ. ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ, ಅತ್ಯಂತ ಭಾವನಾತ್ಮಕ ಮತ್ತು ಕುತೂಹಲಕಾರಿ ತಿರುವುಗಳನ್ನು ನೀವು ನೋಡ್ಬೋದು. ಕತೆ ಆರಂಭದಲ್ಲಿ ರಾತ್ರಿ ಎಲ್ಲರೂ ಮಲಗಿರುವಾಗ ರಾಮ್ಗೆ ವಾಣಿಯಿಂದ ಕರೆ ಬರುತ್ತದೆ. ಪ್ರೇಮಂಗೆ ವಿಪರೀತ ಜ್ವರ ಬಂದಿದ್ದು ತಕ್ಷಣ ಬರುವಂತೆ ವಾಣಿ ತಿಳಿಸ್ತಾಳೆ. ರಾಮ್ ಯಾರಿಗೂ ಅನುಮಾನ ಬರದಂತೆ ಮನೆಯಿಂದ ಹೊರಡಲು ಸಿದ್ಧನಾಗ್ತಾನೆ. ಆದರೆ ಪ್ರತಿದಿನ ರಾಮ್ ರಾತ್ರಿ ಕದ್ದು ಮುಚ್ಚಿ ಹೊರ ಹೋಗುವುದನ್ನು ಗಮನಿಸುತ್ತಿದ್ದ ಕಾವ್ಯನಿಗೆ ಆತನ ಮೇಲೆ ಅನುಮಾನ ಮೂಡುತ್ತದೆ. ಈ ರಾಮ್ ಹಾಸ್ಪಿಟಲ್ನ ಎಮರ್ಜೆನ್ಸಿ ಎಂದು ಸುಳ್ಳು ಹೇಳಿ ಪ್ರತಿದಿನ ಎಲ್ಲಿ ಹೋಗುತ್ತಿದ್ದಾನೆ? ಇವನ ಬಂಡವಾಳ ಬಯಲು ಮಾಡಬೇಕು ಎಂದು ನಿರ್ಧರಿಸಿದ ಕಾವ್ಯ ರಾಮ್ಗೆ ತಿಳಿಯದಂತೆ ಆತನ ಕಾರಿನ ಡಿಕ್ಕಿಯಲ್ಲಿ ಅಡಗಿ ಕುಳಿತುಕೊಳ್ತಾಳೆ. ರಾಮ್ ಕಾರನ್ನು ಚಲಾಯಿಸಿಕೊಂಡು ಒಂದು ಪಾಳು ಬಿದ್ದ ಮನೆ ಹತ್ತಿರ ಬಂದು ನಿಲ್ತಾನೆ. ಕಾರ್ನಿಂದ ಇಳಿದ ಕಾವ್ಯ ಆ ಪಾಳು ಬಿದ್ದ ಜಾಗಕ್ಕೆ ರಾಮ್ ಯಾಕೆ ಬಂದಿದ್ದಾನೆ ಎಂದು ಆಶ್ಚರ್ಯಪಡುತ್ತಾ ಆತನನ್ನು ಹಿಂಬಾಲಿಸ್ತಾಳೆ. ಮನೆ ಒಳಗೆ ಹೋಗಿ ನೋಡಿದಾಗ ಕಾವ್ಯಾಳಿಗೆ ತನ್ನ ಕಣ್ಣುಗಳನ್ನೇ ನಂಬಲು ಸಾಧ್ಯವಾಗುವುದಿಲ್ಲ. ಅಲ್ಲಿ ತನ್ನ ಅಕ್ಕ ಪ್ರೇಮ ಮಲಗಿರುತ್ತಾಳೆ. ಇಷ್ಟು ದಿನ ಸತ್ತಿದ್ದಾಳೆ ಎಂದು ಭಾವಿಸಿದ ಅಕ್ಕ ಬದುಕಿರುವುದನ್ನು ಕಾವ್ಯ ಕಂಡುಬಿಟ್ಟು ಕಾವ್ಯನಿಗೆ ಒಂದು ಕ್ಷಣ ಗಾಬರಿ ಆಗೋಗುತ್ತೆ. ಹಾಗೆ ಏನಾಗ್ತಾಯಿದೆ ಅಂತಲೇ ಅವಳಿಗೆ ಗೊತ್ತಾಗಲ್ಲ. ಆಗ ಅಲ್ಲೇ ಇದ್ದ ವಾಣಿ ಕಾವ್ಯಾಳನ್ನು ಕಂಡು ಸತ್ಯವನ್ನು ವಿವರಿಸಲು ಮುಂದಾಗ್ತಾಳೆ. ವಾಣಿ ಸತ್ಯವನ್ನು ಬಿಚ್ಚಿಡ್ತಾ, ಅವತ್ತು ಬೆಟ್ಟದಿಂದ ಬಿದ್ದ ತಕ್ಷಣ ರಾಮಣ್ಣ ಅಕ್ಕನನ್ನು ಕಾಪಾಡಿ ಇಲ್ಲಿಗೆ ಕರೆತಂದರು. ಅಕ್ಕನ ಜೀವಕ್ಕೆ ಅಪಾಯವಿತ್ತು ಮತ್ತು ಅವಳನ್ನು ಬೆಟ್ಟದಿಂದ ತಳ್ಳಿದ್ದು ಬೇರೆ ಯಾರೂ ಅಲ್ಲ, ಧನರಾಜ್ ಮಗಳು ಸ್ನೇಹಾಳ ಪ್ಲ್ಯಾನ್ ತಿಳಿಯಲು ಮತ್ತು ಅಕ್ಕನ ಜೀವ ಉಳಿಸಲು ರಾಮಣ್ಣ ಇಷ್ಟು ದಿನ ಸತ್ಯವನ್ನು ಮುಚ್ಚಿಟ್ಟಿದ್ದರು. ಮನೆಯವರಿಂದ ಅವಮಾನ ಅನುಭವಿಸಿದರೂ ಅಕ್ಕನಿಗಾಗಿ ಈ ಕಷ್ಟವನ್ನು ಸಹಿಸಿಕೊಂಡಿದ್ದಾರೆ ಎಂದು ಹೇಳ್ತಾಳೆ. ಸ್ನೇಹಾಳ ಕ್ರೂರ ಮುಖವಾಡ ಬಯಲಾದಾಗ ಕಾವ್ಯಾಳಿಗೆ ಕೆಟ್ಟ ಕೋಪ ಬರುತ್ತದೆ. ಅಕ್ಕನನ್ನು ತಬ್ಬಿಕೊಂಡು ಅಳುವ ಕಾವ್ಯ, ನೀನು ಬದುಕಿದ್ದರೂ ನನಗೆ ಏಕೆ ಹೇಳಲಿಲ್ಲ ಅಕ್ಕ? ಸ್ನೇಹಾಳನ್ನು ನಾನು ಸುಮ್ಮನೆ ಬಿಡುವುದಿಲ್ಲ ಎಂದು ಒಳಗಾಗ್ತಾಳೆ. ಆಗ ರಾಮ್ ಕಾವ್ಯಾಳನ್ನು ಸಮಾಧಾನಪಡಿಸುತ್ತಾ, ಸ್ನೇಹಾಳ ವಿರುದ್ಧ ಸಾಕ್ಷಿ ಸಂಗ್ರಹಿಸಲು ಮತ್ತು ಅವಳೇ ತನ್ನ ತಪ್ಪನ್ನು ಒಪ್ಪಿಕೊಳ್ಳುವಂತೆ ಮಾಡಲು ಈ ನಾಟಕ ಅನಿವಾರ್ಯವಾಗಿತ್ತು. ಈಗ ನೀನು ನಮ್ಮ ಜೊತೆ ಸೇರಿಕೊಂಡು ನಿಮ್ಮ ಅಕ್ಕನಿಗೆ ನ್ಯಾಯ ಕೊಡಿಸಬೇಕು ಅಂತ ಹೇಳಿ ಕೇಳಿಕೊಳ್ತಾನೆ. ಅಕ್ಕನ ಸ್ಥಿತಿಯನ್ನು ಕಂಡು ಕಾವ್ಯ ಕುಸಿದು ಹೋಗ್ತಾಳೆ ಮತ್ತು ಸ್ನೇಹಾಳಿಗೆ ತಕ್ಕ ಪಾಠ ಕಲಿಸಲು ನಿರ್ಧರಿಸ್ತಾಳೆ. ಇದು ನೀವು ಪ್ರೇಮ ಕಾವ್ಯ ಸಂಚಿಕೆಯಲ್ಲಿ ತಿಳಿಯಬಹುದು. ಇನ್ನು ಮುಂದೆ ಏನೇನು ಬದಲಾವಣೆ ಆಗತ್ತೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಕುಟುಂಬದವರಿಗೆ ಶೇರ್ ಮಾಡಿ. ಧನ್ಯವಾದಗಳು.